ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದ ಮತ್ತು ಮಾಡುತ್ತಿರುವ 2022-23ನೇ ಸಾಲಿನ ನಂತರದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದ ಕಡೆಯಿಂದ ದೊರಕಬೇಕಾದ ಭೌತಿಕ ಅಂಕಗಳನ್ನು ಹೊಂದಿದ ಅಂಕಪಟ್ಟಿ ದೊರೆಯುತ್ತಿಲ್ಲ. ಡಿಜಿಲಾಕರ್ ತಂತ್ರಜ್ಞಾನದ ಮೂಲಕ ಪಡೆದುಕೊಳ್ಳಲು ವಿಶ್ವವಿದ್ಯಾನಿಲಯ ಸೂಚಿಸಿದ್ದು, ಆದರೆ ಈ ತಂತ್ರಜ್ಞಾನದಲ್ಲಿ ಹಲವಾರು ಸಮಸ್ಯೆಗಳಿವೆ. ಇಂತಹ ತೊಡಕು ಇರುವ ಡಿಜಿಟಲ್ ಅಂಕಪಟ್ಟಿ ಕೊಡುವ ಬದಲು ಭೌತಿಕ ಅಂಕಪಟ್ಟಿ ನೀಡುವಂತೆ ಎನ್ಎಸ್ಯುಐನ ಸಾಹಿಲ್ ಮಂಚಿಲ್ ಆಗ್ರಹಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಸಂಕ್ಷಿಪ್ತ ಅಂಕಗಳು, ಭಾವಚಿತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹಸ್ತಾಂತರ, ಪಠ್ಯ ವಿಷಯಗಳು ಮತ್ತು ಪ್ರಾಜೆಕ್ಟ್ ವಿಷಯಗಳು ಮತ್ತು ಉತ್ತೀರ್ಣ ಅನುತ್ತೀರ್ಣತೆಯ ಮಾನದಂಡಗಳನ್ನು ಹೊಂದಿಲ್ಲದ ಡಿಜಿಟಲ್ ಅಂಕಪಟ್ಟಿಗಳು ಕೇವಲ ಆನ್ಲೈನ್ ವ್ಯವಹಾರಗಳಿಗೆ ಸೀಮಿತವಾಗಿದೆ ಎಂಬ ಸೂಚನೆಗಳನ್ನು ಹೊಂದಿದೆ. ಡಿಜಿಟಲ್ ಅಂಕಪಟ್ಟಿಯಲ್ಲಿ ನಮೂದಿಸಿರುವಂತೆ ಆ ಅಂಕಪಟ್ಟಿಗೆ ಮಾನ್ಯತೆ ಇರುವುದಿಲ್ಲ. ವಿಶ್ವವಿದ್ಯಾಲಯದ ಅಂಕಪಟ್ಟಿಗೂ ಡಿಜಿಟಲ್ ಅಂಕಪಟ್ಟಿಗೂ ವ್ಯತ್ಯಾಸ ಇರುವ ಸಾಧ್ಯತೆ ಇದೆ ಎಂಬ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇಂತಹ ಹಲವು ದೋಷಗಳನ್ನು ಒಳಗೊಂಡ ಡಿಜಿಟಲ್ ಅಂಕಪಟ್ಟಿಗಳನ್ನು ಯಾವುದೇ ಕಂಪನಿಗಳು ಉದ್ಯೋಗಕ್ಕೆ ಸಂಬಂಧಿಸಿದ ಪರಿಶೀಲನೆಯ ವೇಳೆ ಮಾನ್ಯ ಮಾಡುವುದಿಲ್ಲ ಎಂದರು. ನಮ್ಮದು ರಿಸಲ್ಟ್ ಔಟ್ ಆಗಿ ಮೋರ್ ದೆನ್ 20 ಮಂತ್ಸ್ ಆಯಿತು. ನಾವು ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಮುಖನೇ ನಾನು ನೋಡಲಿಲ್ಲ. ಸೊ ನಾವು ಈಗ VC ಹತ್ರ ಹೋಗುವಾಗ ಅವ್ರು ಹೇಳ್ತಾರೆ ನಮ್ಮ ಮಾರ್ಕ್ಸ್ ಕಾರ್ಡ್ ಡಿಜಿಲಾಕರಲ್ಲಿ ಬರ್ತಾ ಇದೆ ಅಂತ. ಓಕೆ, ನಮ್ಮದು ಈಗ ಮಾರ್ಕ್ಸ್ ಕಾರ್ಡ್ ಅಂಥದ್ದು ಬಂದಿದೆ, ಇದು ರಿಸಲ್ಟ್ ನಮ್ಮದು ಪಬ್ಲಿಷ್ ಆಗಿದೆ. ಆದರೆ ಇದು UCMS ಅಂತ ನಮ್ಮ ಯೂನಿವರ್ಸಿಟಿ ಮುಖಾಂತರ ಬರುವಂತಹ ರಿಸಲ್ಟ್ ಪಬ್ಲಿಕೇಶನ್ ಇದು. ಆದರೆ ಇದರಲ್ಲಿ ಕೆಳಗೆ ಒಂದು ನೋಟ್ ಕೊಟ್ಟಿದ್ದಾರೆ, ದಿಸ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಅ ಒರಿಜಿನಲ್ ಮಾರ್ಕ್ ಶೀಟ್. ದಿಸ್ ರಿಸಲ್ಟ್ ಪಬ್ಲಿಷ್ಡ್ ಹಿಯರ್ ಈಸ್ ಫಾರ್ ಇಮಿಡಿಯೇಟ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್. ಒರಿಜಿನಲ್ ಮಾರ್ಕ್ ಶೀಟ್ ವಿಲ್ ಬಿ ಇಶ್ಯೂಡ್ ಬೈ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂತ ನಮಗೆ ಒಂದು ರಿಸಲ್ಟ್ ಪಬ್ಲಿಕೇಶನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಅವರ ಹತ್ರ ನಮಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲಿ ಅಂತ ಅವ್ರ ಹತ್ರ ಕೇಳಿದಾಗ VC ಅವರು ಹೇಳ್ತಾ ಇದ್ದಾರೆ, ನಮಗೆ ಡಿಜಿಲಾಕರ್ ಮುಖಾಂತರ ನಮ್ಮ ಮಾರ್ಕ್ಸ್ ಕಾರ್ಡನ್ನು ಅವರು ಅಪ್ಲೋಡ್ ಮಾಡ್ತಾರೆ ಅಂತ. ಈಗ ಮೋರ್ ದೆನ್ 20 ಮಂತ್ಸ್ ಆಗಿದೆ, ನಮಗೆ ಈಗ ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ ಅವರು ಬಿಡಲಿಲ್ಲ. ನಾವು ಡಿಜಿಲಾಕರ್ ಮುಖಾಂತರ ನಮ್ಮದು ಲಾಗಿನ್ ಆಗುವಾಗ ಈ ಥರ ನೋಟಿಫಿಕೇಶನ್ ಬರ್ತಾ ಇದೆ, ನೋ ರೆಕಾರ್ಡ್ ಅವೈಲೇಬಲ್ ಇನ್ ಇಶ್ಯೂ ಅ ಡಾಟಾ ಬೇಸ್ ಫಾರ್ ಗಿವನ್ ಡಾಕ್ಯುಮೆಂಟ್ ಪ್ಯಾರಾಮೀಟರ್ಸ್ ಪ್ಲೀಸ್ ಚೆಕ್ ಅಂತ. ಆದರೆ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಯೂನಿವರ್ಸಿಟಿ ಅವರು, ಇವರ ಲೇಜಿನೆಸ್ ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿಯಂತಹ ಇವರ ಒಂದು ಡಾಕ್ಯುಮೆಂಟ್ಸ್ ಇವರು ಅಪ್ಲೋಡ್ ಮಾಡಲಿಲ್ಲ. ಓಕೆ, ನಮ್ಮ ಈಗ ಸೀನಿಯರ್ಸ್ನ ವಿಷಯದಲ್ಲಿ ಬಂದಾಗ ಈಗ ಅವರು ಹೇಳ್ತಾ ಇದ್ದಾರೆ ಡಿಜಿಲಾಕರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ನಮ್ಮ ಸೀನಿಯರ್ಸ್ ವಿಚಾರದಲ್ಲಿ ಬಂದಾಗ ನಮ್ಮ ಸೀನಿಯರ್ಸ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು 2022-23 ಅವರಿಗೆ ಡಿಜಿಲಾಕರ್ ಮುಖಾಂತರ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಆದರೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸೇ ಇಲ್ಲ. ನೋಡಿ ಎಂಥ ದೊಡ್ಡ ದುರಂತ ಅಂತ. ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸೇ ಇಲ್ಲ. ಕರೆಕ್ಟ್ ಆದ ಯಾರು ಎಕ್ಸಾಮ್ ಬರ್ತಿದ್ದಾರೆ ಅವರ ಫೋಟೋ ಇಲ್ಲ. ಥರ್ಡ್ ಒನ್, ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಗಜೆಟೆಡ್ ಆಫೀಸರ್, ಆ ರೆಸ್ಪೆಕ್ಟಿವ್ ಯೂನಿವರ್ಸಿಟಿಯ ಒಂದು ಪ್ರಿನ್ಸಿಪಲ್ ಆಗಿರ್ಬೋದು, ಅದರ ಚೇರ್ಮನ್ ಆಗಿರ್ಬೋದು, ಯಾರ್ದಾದ್ರೂ ಒಂದು ಗ್ರೀನ್ ಲಿಂಕ್ಡ್ ಸಿಗ್ನೇಚರ್ ಇರಬೇಕು. ಯಾವುದೇ ರೀತಿಯಂತಹ ಅದರಲ್ಲಿ ಸಿಗ್ನೇಚರ್ ಇಲ್ಲ. ಥರ್ಡ್ ಒನ್, ಇದರಲ್ಲಿ ನಾವು ಇಷ್ಟು ಕಷ್ಟಪಟ್ಟು 6 ಮಂತ್ಸ್ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಅನ್ನು ನಾವು ಸಬ್ಮಿಟ್ ಮಾಡಲಿಕ್ಕಿದೆ. ಆದರೆ ಕೆಳಗೆ ಅವರು ಮೆನ್ಷನ್ ಮಾಡ್ತಾರೆ ಪ್ರಾಜೆಕ್ಟ್ ಡಮ್ಮಿ ಅಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐನ ಜಯನ್ ದೇರಳಕಟ್ಟೆ, ಶಾಕಿಲ್ ಉಳ್ಳಾಲ್, ಸಲ್ಮಾನ್ ಬಂಟ್ವಾಳ, ಲೀನಾ ಮಡಿಕೇರಿ, ಮಹೇಂದ್ರ ಕಳಸ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.